ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಬಂದಿರತಕ್ಕಂಥದ್ದು ಒಂದ್ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ, ವಿಶೇಷವಾಗಿ ನಮ್ಮ ಮಾಧ್ಯಮಗಳಿಗೆ ಬುದ್ಧಿ ಹೇಳ್ತಕ್ಕಂಥ, ಅವಾಗವಾಗ ಬುದ್ಧಿ ಹೇಳ್ತಕ್ಕಂಥ, ಅವಾಗವಾಗ ಕೌಂಟ್ರುಗಳು ಕೊಡ್ತಕ್ಕಂಥ ಶ್ರೀಯುತ ಸಂತೋಷ್ ಲಾಡ್ ಸರ್ ಅವರ ಒಂದು ಕ್ಷೇತ್ರಕ್ಕೆ ಬಂದಿದ್ದೀನಿ. ನಾನು ಇರ್ತಕ್ಕಂಥದ್ದು ಈಗ ಒಂದ್ ರೀತಿ ಕಲ್ಗಟ್ಗಿ ವಿಧಾನಸಭಾ ಕ್ಷೇತ್ರದ ಒಂದ್ ರೀತಿ ಅಳ್ನಾವರ ಇದಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಬಹುಶಃ ಅಳ್ನಾವರ ರಸ್ತೆಗಳು ನೋಡಿದ್ರೆ ಗೊತ್ತಾಗುತ್ತೆ ಕಲ್ಗಟ್ಗಿ ಕ್ಷೇತ್ರ ಯಾವ ರೀತಿ ಇದೆ, ಮತ್ತೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ರಸ್ತೆಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನನಗೆ ತರ್ಕದ ವಿಷಯ. ಬಹುಶಃ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಚೆನ್ನಾಗೆ ನಮ್ಗೆ ಸ್ಮಾರ್ಟ್ ಆಗಿ ಬುದ್ಧಿ ಹೇಳೋದ್ ನೋಡಿ ಅವ್ರ ಕ್ಷೇತ್ರದಲ್ಲೂ ಸಹ ಸ್ಮಾರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅನ್ಕಂಡೆ. ಆದ್ರೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಈಗ ಹಳಿಯಾಳದಿಂದ ಅಳ್ನಾವರ ಎಂಟ್ರೆನ್ಸ್ಗೆ ಬರ್ತಕ್ಕಂಥ ರಸ್ತೆಗಳು ಇವು. ಅಳ್ನಾವರ್ಗೆ ಸಾಕಷ್ಟು ತಗ್ಗುಗುಂಡಿಗಳಾಗಿದ್ದಾವೆ. ದಿನನಿತ್ಯ ಒಂದ್ ರೀತಿ ಮಳೆಗಾಲದಲ್ಲಂತೂ ನೀರು ತುಂಬಿ ಸಾಕಷ್ಟು ಅಪಘಾತಗಳು ಆಗ ಸಂಭವಿತವೆ. ಬಹುಶಃ ಮತ್ತೆ ಭಾಗಶಃ ಅಪಘಾತಗಳ ಕೂಪವಾಗಿದೆ. ಆದ್ರೆ ಬಹುಶಃ ಅಳ್ನಾವರ ಭಾಗದಲ್ಲಿ ಸಚಿವರು ಕೇವಲ ಮತಗಳ ಲೀಡ್ ಕೇಳಕ್ಕೆ ಬರ್ತಾರೆ, ಪರಂತು ಅಭಿವೃದ್ಧಿಗಳಂತೂ ಮಾಡಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾಗಿ ಬನ್ನಿ ಈ ಬಗ್ಗೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಹಾಲಿ ಕರ್ನಾಟಕ ಸರ್ಕಾರದ ಸ್ಮಾರ್ಟ್ ಸಚಿವರಲ್ಲಿ ಕಾರ್ಮಿಕ ಇಲಾಖೆ ಸಚಿವರು ಆದ ಸಂತೋಷ್ ಲಾಡ್ ಅವರು ಕೂಡ ಒಬ್ಬರು. ತುಂಬಾ ನೇರ ನುಡಿಗೆ ಹೆಸರಾಗಿರೋ ಸಚಿವರು ಆಗಾಗ ನಮ್ಮ ಮಾಧ್ಯಮಕ್ಕೆ ಬುದ್ಧಿ ಹೇಳುವುದು ಸರ್ವೇ ಸಾಮಾನ್ಯ ಕಣ್ರಿ. ಆದ್ರೆ ವಿಪರ್ಯಾಸ ಅಂದ್ರೆ ಸ್ವತಃ ಅವರು ಪ್ರತಿನಿಧಿಸೋ ಕಲಗಟ್ಟಿ ಕ್ಷೇತ್ರದ ಹದಗೆಟ್ಟ ರಸ್ತೆಗಳ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅಷ್ಟಕ್ಕೂ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಿನ್ನೆ ನಡೆದ ರಸ್ತೆ ಮೂಲಕ ತಬಕದ ಹೊನ್ನಳ್ಳಿ ಹಾಗೂ ಚಿಕ್ಕ ಹೊನ್ನಳ್ಳಿ ರಸ್ತೆಯ ಮೂಲಕ ಕಲಘಟಗಿಗೆ ಬರುವ ರಸ್ತೆಯಲ್ಲಿ ಅಲ್ಲಲ್ಲಿ ತುಂಬಾನೇ ತಗ್ಗುಗುಂಡಿಗಳಾಗಿರುವುದು ಹಾಗೂ ಹಳಿಯಾಳ ಮೂಲಕ ಅಳ್ನಾವರ ಪಟ್ಟಣಕ್ಕೆ ಬರುವ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯ ರಸ್ತೆಗೆ ತುಂಬಾನೇ ದೊಡ್ಡ ದೊಡ್ಡ ತಗ್ಗುಗುಂಡಿಗಳಾಗಿ ನೀರು ತುಂಬಿ ಅಪಘಾತಗಳು ಹಾಗೂ ಅನಾಹುತಗಳು ದಿನನಿತ್ಯ ಈ ರಸ್ತೆಗಳಲ್ಲಿ ಸಂಭವಿಸ್ತಾ ಇದೆ. ಇದರಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡುವ ವಾಹನ ಸವಾರಿಗೆ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆಯಾಗ್ತಾ ಇದೆ. ರಸ್ತೆಗಳು ತುಂಬಾನೇ ಹದಗೆಟ್ಟಿದ್ದು 2 ವರ್ಷಗಳೇ ಕಳೆದಿದ್ರೂ ಕೂಡ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಈ ಕಡೆ ಸುಳಿವೇ ಇಲ್ಲದಂತೆ. ಇನ್ನು ಕ್ಷೇತ್ರದ ಶಾಸಕರು ಆದ ಸಂತೋಷ್ ಲಾಡ್ ಅವರು ಚುನಾವಣೆ ಸಂದರ್ಭದಲ್ಲಿ ಓಟ್ಗಳ ಲೀಡ್ ಕೇಳುವುದಕ್ಕೆ ಮಾತ್ರ ಬರ್ತಾರಂತೆ. ಆದ್ರೆ ಈ ಹದಗೆಟ್ಟ ರಸ್ತೆಗಳ ಸುಧಾರಣೆಗೆ ಮಾತ್ರ ಮುಂದಾಗಿರುವಂತೆ. ಇದರಿಂದ ಅಳ್ನಾವರ ಪಟ್ಟಣದ ಮೂಲಕ ಸಂಚಾರ ಮಾಡುವ ಪ್ರಯಾಣಿಕರು ಹಾಗೂ ಹೊನ್ನಳ್ಳಿ ಮೂಲಕ ಕಲಘಟಗಿಗೆ ಸಂಚಾರ ಮಾಡುವ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆಯಂತೆ. ಆದ್ದರಿಂದ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಧಾರವಾಡ ವಿಭಾಗದ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಸರ್ ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಕಲ್ಲಪ್ಪ. ಸರ್ ಹೇಳಿ ಸರ್, ಇದು ರಸ್ತೆ ತುಂಬಾ ಕೆಟ್ಟಿದ್ದಿಲ್ಲ ಸರ್ ತಿರುಗಳಲ್ಲಿ? ಹೌದ್ರಿ, ಭಾಳ ಕೆಟ್ಟದ್ರಿ ಇದು ರಸ್ತೆ, ಭಾಳ ಕೆಟ್ಟದ್ರಿ ಇದು. ತಾವು ಹೊನ್ನಳ್ಳಿ ಮಠನೂ ಹಿಂಗೆ ಐತ್ರಿ ಇದು. ಹಾಂ, ಯಾರು ಮಾಡ್ಸಾಕ ನಮ್ಮ ಶಾಸಕರು ಏನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಹಾಂ, ಮತ್ತು PWD ಅವರು ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಡಿಲ್ಲ. MLA ಯಾರಿದ್ದಾರೆ? MLA ಸಂತೋಷ್ ಲಾಡ್ ಅವ್ರು ಇದ್ದಾರೆ. ಸಂತೋಷ್ ಲಾಡ್ ಅವರ? ಸಂತೋಷ್ ಲಾಡ್ ಅವ್ರ. ಹೌದಾ? ಸಾಕಷ್ಟು ತಗ್ಗು ಗುಂಡಿಗಳು ಆಗಿದಾವಲ್ಲ? ಹೌದ್ರಿ, ಅಲ್ಲೇ ಬಂದು ಒಂದು ಸ್ವಲ್ಪ ಪ್ಯಾಚ್ ಮಾಡಿ ಹೋಗ್ಯಾರಿ. ಏನು ಮಾಡ್ಯಲ್ಲ. ಊರಾಗ ಬೈಕ್ ಹಿಡ್ಕೊಂಡು ನಾವು ಪಿಕಪ್ ಬೈಕ್ ಹಿಡ್ಕೊಂಡು ರೆಡಿ ಆಫೀಸ್ ಬರೋರಿಗೆ ಭಾಳ ತೊಂದರೆ ಆಗೈತಿ. ದಯವಿಟ್ಟು ಈ ಸಚಿವರು ಆದಂಥರ ಸಂಬಂಧಪಟ್ಟ ಆಫೀಸರ್ಗಳು ಬಗ್ಗೆ ಇಲ್ಲಿ ಕಲಘಟಗಿ ಮತ್ತು ರೈತರ ಇಲ್ಲಿಂದ APMCಗೆ ನಾವು ರೈತರ ಕಾಳ ಕಡೆ ತೊಗೊಂಡು ಹೋಗಕ್ಕೆ ಭಾಳ ತೊಂದರೆ ಆಗೈತಿ. ದಯವಿಟ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿ ರಸ್ತೆಯನ್ನು ಸರಿಪಡಿಸಿಕೊಡ್ಬೇಕಂತ ಸ್ವಲ್ಪ ಕೆಲಸ ಏನು ಕಲ್ಗಟ್ಟಿಗೆ ಸಾಕಷ್ಟು ರೋಡ್ಗಳೆಲ್ಲ ಹಾಳಾಗಿದಾವಲ್ಲ? ಎಲ್ಲ ಹಾಳಾಗ್ಯಾವ್ರಿ. ಮತ್ತೆ ಹೌದಾ? ಯಾರು ಡೆವಲಪ್ಮೆಂಟ್ ಮಾಡಿಲ್ಲ. ಈಗ ಸಚಿವರು ಇದಾರಲ್ಲ? ಸಚಿವರು ಎಲ್ಲಿದಾರ? ಅವ್ರು ಹೋದ್ರು. ಸಚಿವರು ಎಲ್ಲಿದಾರ? ಹೋಗಿ ಕುಂತಾರ ಅವ್ರ ಮ್ಯಾಲ. ಸಂತೋಷ್ ಲಾಡ್ ಇದಾರಲ್ಲ? ಅದ ಮ್ಯಾಲ ಹೋಗಿ ಕುಂತಾರ ಅವ್ರು. ಇದೇ ಬರ್ತಾರ ಅವ್ರು. ಇಲೆಕ್ಷನ್ದಾಗ ಅಷ್ಟ ಅಡ್ಡಾಡ್ತಾರ. ಓಟು ಮಾತ್ರ. ಅಭಿವೃದ್ಧಿ ಏನಾಗಿಲ್ಲ. ಇಲ್ಲ. ಹೆಂಗಚ್ಚ ಮುಂದೆ ಏನು ಹೆಂಗಂದ್ರೆ ನಾವೇನ್ ಮಾಡೋದು? ನಿಮ್ಮ ಹೆಸರು? ಮೊಹಮ್ಮದ್ ಅಂತ. ಮೊಹಮ್ಮದ್. ಯಾವ ಊರ್ರಿ? ಅಳ್ನಾವರ. ಅಳ್ನಾವರ. ಹೇಳಿ ಸರ್, ಸಾಕಷ್ಟು ಒಂದ್ ರೀತಿ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ.
ರಸ್ತೆಗಳು ಸಾಕಷ್ಟು ಕೆಟ್ಟಿದಾವೆ. ಹೌದು ಸರ್, ಹೌದು. ಹಾ, ಯಾವಾಗಿಂದ ಕೆಟ್ಟಿದಾವ್ರಿ? ಬಹಳ ದಿವಸ ಆಯ್ತು ಕಟ್ಟಿ. ಹಾ, ಒಂದ್ ಸುಮಾರು 3 ತಿಂಗಳು 4 ತಿಂಗಳಾಯ್ತು. ಹೌದಾ? ಹಿಂಗೆ ಇದೆ. ಹೌದಾ? ಮೊದ್ಲೇನ್ ಕೆಟ್ಟಿರ್ಲಿಲ್ಲ? ಇಲ್ಲ ಇಲ್ಲ. ಹೌದಾ? ಏನ್ ಸರ್ ಇದು, ಯಾರು ಸುಧಾರಣೆ ಮಾಡಕ್ ಯಾರು ಪ್ರಯತ್ನ ಪಡ್ತಾವ್ರೋ ಇಲ್ಲೋ? ಇಲ್ಲ, ಯಾರು ಬರ್ತಾ ಇಲ್ಲ. ಅವರು ಎಲೆಕ್ಷನ್ ಸಲುವಾಗಿ ಬರ್ತಾರು, ಹಾ, ಎಲೆಕ್ಷನ್ ಅವಾಗ ಬರ್ತಾರು, ಹಾ, ಹೇಳ್ತಾರು. ಆದ್ರೆ ಮಾಡುದಿಲ್ಲ, ಮಾಡಲ್ಲ. ಏನ್ ಮಾಡೋಲ್ಲ. ಹಾ, ಮತ್ತೆ ಹೆಂಗೆ ಸರ್ ಇದ್ರೊಳಗೆ ಓಡಾಡ್ತೀರಾ? ಹೌದು, ಹಿಂಗ ಓಡಾಡ್ತು. ಇದ್ರೊಳಗೆ ಸಾಕಷ್ಟು ಅಪಘಾತಗಳು ಸಂಭವಿಸ್ತವೆ. ಹೌದು ಸರ್, ಹೌದು. ಹಾ, ಮೊದ್ಲೇ ಕಿರಿದಾದ ಒಂದ್ ರೀತಿ ರಸ್ತೆ. ಹೌದು ಸರ್. PW ಅವರ ಏನೋ ಗಮನ ಹರಿಸೋರು ಇಲ್ಲ? ಏನು ಅನ್ಸಿಲ್ಲ, ಏನು ಕೂಡಲೇ ಹಿಂಗ ಆಗಲಿಲ್ಲ. ಇದೇ ರಾಡಿ ಆಗ್ತೈತಿ ವರ್ಷ 3-4 ವರ್ಷ ಆಯ್ತು ಸರ್. ರೋಡ್ ಮಾಡಿ ಈಗ 2 ವರ್ಷ 14ನಲ್ಲಿ ಚಾಲು ಆಯ್ತು. ಇದ ಹೊಡೆದು ಹೋಗ್ತೈತಿ ಸರ್. ಯಾವ ಇದಕ್ಕೆ ದಿಕ್ಕಾರ ಇಲ್ಲ, ನೋಡಾವಿಲ್ಲ, ಬಿಡಾವಿಲ್ಲ. MLಗಳು ಬರ್ತಾರು ಹೋಗ್ತಾರು, ಇದೇ ಚಾಲು ಐತದ್ರಿ. ಸಚಿವರೇ ಇದಾರಲ್ಲ? ಸಚಿವರು ಇದಾರ ಏನ್ ನೋಡ್ತಾರ ಸರ್? ಅವ್ರ ನೋಡುದಿಲ್ಲ, ಯಾವ ನೋಡುದಿಲ್ಲ ಅವ್ರಲ್ಲಿ. ಇಲ್ಲಿ ಅದ ದೊಡ್ಡವ್ರು ಹಿರಿಯವ್ರು ಅಪಘಾತಗಳು ಸಂಭವಿಸಿದ. ಹೌದು ಸರ್, ಹೌದಾ? ಹೌದು. ಯಾರು ಗಮನ ಹರಿಸಿಲ್ಲ? ಯಾರು ಇಲ್ಲ ಸರ್. ಇದೇ ಆಗ್ತದೆ, ಇದೇ ಸುಧಾರಣೆ ಆಗ್ಬೇಕು ಸರ್. ಯಾವ ಬಿದ್ದ 1-2 ಹೆಣ್ಣು ಮಕ್ಕಳು ಬಿದ್ದು ಗಾಡಿನಲ್ಲಿ ಎಲ್ಲ ಆಕ್ಸಿಡೆಂಟ್ ಆಯ್ತು, ಗೊತ್ತಿದೆ. ನಾಗಿಂದ ಇಲ್ಲಿ ಮುಂದೆ ಸತ್ತಿಲ್ಲ ಮತ್ತು ಹಿಂಗೂ ಆಗಿದೆ ಸರ್. ಸರ್ ಹೇಳಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು MK ಬಿಡಿ ಅಂತ. ಇಲ್ಲಿ ಹಳ್ಳವರದನು. ಡೈಲಿ ನಾವು ಇಲ್ಲೇ ಟ್ರಾವೆಲ್ ಮಾಡ್ತೇವೆ. ಎವ್ರಿ ರೈನಿ ಸೀಸನ್ ಇದೇ ಪರಿಸ್ಥಿತಿ. ಮಳೆಗಾಲದಲ್ಲಿ ಗಾಡಿ ಹೋಗೋದು ಬಹಳ ಕಷ್ಟ, ಆಕ್ಸಿಡೆಂಟ್ ಆಗೋದು ಸಂಭವ ಇದೆ. ಆದ್ರೆ ಯಾರು ಏನು ಮಾಡೋದಿಲ್ಲ, ಪರ್ಮನೆಂಟ್ ಸೊಲ್ಯೂಷನ್. ಎಷ್ಟು ವರ್ಷದಿಂದ ಸಮಸ್ಯೆ ಇದೆ? ಈ ವರ್ಷ ಎವ್ರಿ ಇಯರ್ ಇದೆ. ಹೌದಾ? ನೀರ್ ನಿಂತೇ ಬಿಟ್ಟಿದ್ದಾವೆ, ಅಪಘಾತಗಳು ಕಾಮನ್. ಯಾರು ಗಮನಕ್ಕೆ ತಗೊಂಡ್ಬಂದಿದ್ದೀರಾ? ಯಾರು ಬರ್ತಾರೆ, ಅವರು ನೋಡಿ ಹೋಗ್ತಾರೆ, ಏನೋ ಆಕ್ಷನ್ ತಗೊಳ್ಳೋದಿಲ್ಲ. ಹೌದಾ? ಒಟ್ಟಾರೆ ಇದು ಸುಧಾರಣೆ ಆಗ್ಬೇಕು. ಸುಧಾರಣೆ ಆಗ್ಬೇಕಾದ್ರೆ ಯಾರು ಮಾಡ್ಬೇಕು, ಅದು ಪ್ರಶ್ನೆ ಇದೆ. ಜನಪ್ರತಿನಿಧಿಗಳು ಮಾಡ್ಬೇಕಲ್ಲ, ಎಲ್ಲಾರು ಮಾಡ್ಬೇಕು. ಜನಪ್ರತಿನಿಧಿಗಳು ಯಾರು ಕೇಳ್ತಾರೋ ಇಲ್ವಾ? ಯಾರು ಬಂದಿಲ್ಲ ಇಲ್ಲ, ಇಂಥವೆಲ್ಲ ಸಮಸ್ಯೆ ಕೇಳಲಿಕ್ಕೆ ಬಂದಿಲ್ಲ. ಓಟ್ಗಳು ಮಾತ್ರ ಬರ್ತಾರೆ. ಈಗ ನಾವು ಹಳ್ಳವರ ಒಂದ್ ರೀತಿ ಪಟ್ಟಣ ಪಂಚಾಯತಿಗೆ ಬಂದಿದೀವಿ. ವಿಶೇಷವಾಗಿ ಇಲ್ಲಿರ್ತಕ್ಕಂತ ಹಿರಿಯರಾಗಿರ್ತಕ್ಕಂತ ಅನ್ವರ್ ಖಾನ್ ಭಯ್ಯ ಸಿಕ್ಕಿದ್ದಾರೆ. ಭಯ್ಯ ನಮಸ್ತೆ. ಹೇಳಿ ಭಯ್ಯ, ಒಂದ್ ರೀತಿ ಕಲ್ಗಟ್ಟಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಹಳ್ಳವರದಲ್ಲಿ ಸಾಕಷ್ಟು ಒಂದ್ ರೀತಿ ರಸ್ತೆಗಳು ಸಾಕಷ್ಟು ಕೆಟ್ಟಿದಾವೆ. ಹೌದಾ? ಯಾವಾಗಿಂದ ಕೆಟ್ಟಿದಾವ್ರಿ? ಕಮ್ಮಿ ಒಂದ್ 4-5 ವರ್ಷ. 4-5 ವರ್ಷ. ಯಾಕೆ ಯಾರು ಸುಧಾರಣೆ ಮಾಡಿಲ್ಲ? ಇಲ್ರಿ. ಯಾಕೆ ಭಯ್ಯ? ಗೊತ್ತಿಲ್ಲ, ಅವ್ರು ಮಾಡಿಲ್ರಿ. ಹೌದಾ? ಇದ್ರೊಳಗೆ ಓಡಾಡ್ತೀರಾ? ಹೌದಾ? ಸಾಕಷ್ಟು ಅಪಘಾತಗಳು ಸಂಭವಿಸಿದವಂತೆ. ಹೌದಾ? ಹಾಗಾದ್ರೆ ಯಾರು ಅಧಿಕಾರಿಗಳು ಯಾರು ಗಮನ ಹರಿಸಿಲ್ಲ? ಇಲ್ಲಿರ್ತಕ್ಕಂಥ MLA ಅವ್ರು ಏನ್ ಮಾಡ್ತಾವ್ರಿ? ಬರ್ತಾರು, ಅವ್ರಿಗೆಲ್ಲ ಸೂಚನೆ ಕೊಡತ್ತೆ, ನಾವು ಮಾಡ್ಕೊಡ್ರಿ ಅದೇ ಮಾಡಿಲ್ಲ. ವೀಕ್ಷಕರೇ, ಇದು ಸಹ ಒಂದ್ ರೀತಿ ಅಳ್ನವರಕ್ಕೆ ಮತ್ತೆ ಅಳಿಯಾಳಕ್ಕೆ ಮಧ್ಯಭಾಗದಲ್ಲಿ ಒಂದು ರೈಲ್ವೆ ಸೇತುವೆ ಬರುತ್ತೆ. ಈ ರೈಲ್ವೆ ಸೇತುವೆ ಸಹ ಸಾಕಷ್ಟು ಶಿಥಿಲಗೊಂಡಿದೆ. ದಿನನಿತ್ಯ ಈ ಒಂದು ಸೇತುವೆ ಮೂಲಕನೇ ಕೆಳಭಾಗದಲ್ಲಿ ಓಡಾಡ್ಬೇಕಾಗ್ತೈತೆ. ಆದ್ರೆ ದಿನನಿತ್ಯ ಓಡಾಡ್ತಕ್ಕಂತ ಒಂದ್ ರೀತಿ ವಾಹನಗಳಿಗೆ ಸಾಕಷ್ಟು ಇದರಿಂದ ಹೋಗ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ತಗ್ಗು ಗುಂಡಿಗಳಾಗಿದ್ದಾವೆ. ಮಳೆಗಾಲದಲ್ಲಂತೂ ಸಾಕಷ್ಟು ನೀರುಗಳು ನಿಲ್ತೈತೆ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಇಷ್ಟೆಲ್ಲ ಆದ್ರೂ ಸಹ ಇಲ್ಲಿರ್ತಕ್ಕಂಥ ಸಚಿವರು ವಿಶೇಷವಾಗಿ ಬರೀ ಹಳ್ಳವರ ಭಾಗದಲ್ಲಿ ಬರೀ ಓಟ್ಗಳು ಮಾತ್ರ ಕೇಳಕ್ ಬರ್ತಾರಂತೆ, ಆದ್ರೆ ಕೆಲಸ ಮಾತ್ರ ಮಾಡೇ ಇಲ್ವಂತೆ. ಹಾಗಾಗಿ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಆರೋಪ. ಹಾಗಾಗಿ ಮಾನ್ಯ ಸಚಿವರ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ಒಳ್ಳೆ ಒಂದ್ ರೀತಿ ಅಭಿಮಾನ ಇದೆ. ದಯವಿಟ್ಟು ಇನ್ಮೇಲಾದ್ರೂ ಸಹ ಈ ಒಂದು ಅಳ್ನವರ ಮತ್ತೆ ಹಲವಾರು ಕಲ್ಗಟ್ಟಿಗೆ ಭಾಗದ ಹಲವಾರು ಗ್ರಾಮೀಣ ರಸ್ತೆಗಳನ್ನ ತಮ್ಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ತಾವು ಮುತುವರ್ಜಿ ವಹಿಸಿ ಅಟ್ಲೀಸ್ಟ್ ರಸ್ತೆಗಳನ್ನ ಸುಧಾರಣೆ ಮಾಡಬೇಕು. ಜನಗಳಿಗೆ ಮತ್ತೆ ವಾಹನಗಳಿಗೆ ಸಮರ್ಪಕವಾಗಿ ಓಡಾಡ್ಲಿಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರದ ಸ್ಮಾರ್ಟ್ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಲ್ಲಿ ನನ್ನ ಮನವಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಹದಗೆಟ್ಟ ಕಲಘಟಗಿ ಕ್ಷೇತ್ರದ ರಸ್ತೆಗಳಿಗೆ ಅಭಿವೃದ್ಧಿ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.